ಸೇಮ್ ತುಳಸಿ ಜಾತಿನೇ ಇದು. ಓಹೋ, ಸೊ ತುಳಸಿ ಜಾತಿ ಗಿಡ. ತುಳಸಿ ಜಾತಿ ಗಿಡನೇ ಇದು. ಪಾಂಡವರ ಬತ್ತಿ ಗಿಡ ಅಂತಾನೆ ಕರೀತಾರೆ. ಪ್ರತಿಯೊಬ್ಬರು ಮನೆ ಚೆನ್ನಾಗಿರುವಂತ ಹೆಲ್ತಿ ಫುಡ್ಗಳಿವೆಲ್ಲ. ಡ್ರೈ ಉಪ್ಪಿನಕಾಯಿ, ಒಣ ಉಪ್ಪಿನಕಾಯಿಗಳು ಸೂಪರ್ ಸರ್. ಎಲ್ಲವರಲ್ಲೂ ಮಾಡಬಹುದು ಇದನ್ನ. ಅಂದ್ರೆ ಮಾವಿನಕಾಯಿ ಮಾಡ್ಬೋದು, ಅಮಟಕಾಯಿ ಮಾಡ್ಬೋದು, ನಿಂಬೆ ಹಣ್ಣಲ್ಲಿ ಮಾಡ್ಬೋದು, ಕಿತ್ಲೆ ಹಣ್ಣಲ್ಲಿ ಮಾಡ್ಬೋದು. ನೋಡಿ ಲಿಫ್ಟಿಕ್ ಹಚ್ಕೊತಾರೆ. ಕೆಂಪು ಕಲರ್ ನ್ಯಾಚುರಲ್ ಆಗಿ ಬರುವಂತ ಲಿಫ್ಟಿಕ್ ಅದು. ಆಲಕ್ಕೊಂತ ಇದು ಮುಖಕ್ಕೆ ಹಚ್ತಾ ಬಂದಂಗೆ ಹೆಣ್ಮಕ್ಳುಗಳಿಗೆ ಮೊಡವೆ ಇರ್ಬೋದು, ಚರ್ಮ ರೋಗಗಳು, ಮುಖದಲ್ಲಿ ಬರುವಂತ ಯಾವುದೇ ತರ ರೋಗಗಳನ್ನ ವಾಸಿ ಮಾಡುವಂತ ಶಕ್ತಿ ಈ ಕಸ್ತೂರಿ ಅಷ್ಟೇ. ಇದ್ರ ಕಾಯಿ ಇದೆಯಲ್ಲ, ಆ ಕಾಯಿಗಳನ್ನ ನೀವು ತರಕಾರಿಯಾಗಿ ಬಳಸಿ. ಬದನೆಗಿಂತ ಅದ್ಭುತವಾಗಿರುವಂತ ತರಕಾರಿ. ಬೆನ್ನು ನೋವು ಬರಲ್ಲ ಇದಕ್ಕೆ, ಇದ್ರ ಕಾಯಿಗಳ ಬಳಸಿದ್ರೆ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮಡಬೋಳ್. ಇವತ್ತು ನಾವು ತುಮಕೂರು ಜಿಲ್ಲೆಯಲ್ಲಿದ್ದೀವಿ. ಒಬ್ಬ ವಿಶೇಷವಾದಂಥ ವಿಭಿನ್ನವಾದಂಥ ಕೃಷಿಕರನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ನಾವು ಆಧುನಿಕ ಯುಗದಲ್ಲಿ ಹೊಸದನ್ನು ಹುಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ನಮ್ಮ ಹಳೆಯ ಪದ್ಧತಿಗಳನ್ನು ಇನ್ನೂ ಆಚರಣೆಯಲ್ಲಿಟ್ಟಿದ್ದಾರೆ. ವಿಶೇಷವಾಗಿ ಔಷಧೀಯ ಸಸ್ಯಗಳ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿದಂಥ ವಿಶೇಷ ರೈತರನ್ನ ಪರಿಚಯ ಮಾಡ್ತಾ ಇದ್ದೀನಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ವಿಳಾಸ. ನನ್ನ ಹೆಸರು ಉಮೇಶ್ ಅಂತ. ಸಾವಯವ ಕೃಷಿಕರು, ಸಹಜ ಕೃಷಿ, ಒಟ್ಟಲ್ಲಿ ರಾಸಾಯನಿಕ ಮುಕ್ತ ಕೃಷಿ ಮಾಡ್ತಾ ಇದ್ದೀನಿ. ಊರು ಸರ್? ಊರು ಬಂದು ನೊಣವಿಕೆರೆ ಹೋಬಳಿ ಅಪಕ್ಕದಲ್ಲಿ ಸಣ್ಣ ಹಳ್ಳಿ ಬರುತ್ತೆ, ಹಣಪನಹಳ್ಳಿ ಅಂತ. ಅವ್ರನ್ನ ತಾಲೂಕು ಸರ್? ತಾಲೂಕು ತಿಪ್ಟೂರು ತಾಲೂಕು. ಸರ್ ಎಷ್ಟು ಎಕರೆ ಹೊಲ ಇದೆ? ನಮ್ಗೆ ಎಕರೆ ಗಟ್ಟಲೆ ಇಲ್ಲ ಸರ್. ಒಂದ್ ಎಕರೆ ಇರುವಂತ ನನ್ನ ಪಾಣಿನಿಲ್ಲ. ಸೊ ನಮ್ಗೆ ಏನಾಗತ್ತೆ ಅಂದ್ರೆ ನಮ್ಮವೆಲ್ಲ ಚಿಕ್ಕ ಹಿಡುವಳಿಗಳು. ಚಿಕ್ಕ ಹಿಡುವಳಿನಲ್ಲೇ ನಾವು ಬದುಕು ಕಟ್ಕೊಂಡಿದೀವಿ. ಹೇಗೆ ಅಂತ ನಾವು ತೋರಿಸ್ತೀವಿ. ಈಗ ಒಂದು ಗಿಡನ ಫಸ್ಟ್ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಸೊ ಇದು ಪಾಂಡವರ ಬತ್ತಿ ಗಿಡ ಅಂತ ಕರೀತಾರೆ. ಇದು ಪಾಂಡವರ ಬತ್ತಿ ಗಿಡ ಅಂತ. ಸೊ ನೋಡಿ, ಎಲೆ ಉರಿಯುತ್ತೆ, ಹಾಗೆ ಉರಿಯುತ್ತೆ. ಓಹೋ, ಬತ್ತಿ ಕೆಲಸ ಇದು ಮಾಡ್ತದೆ. ಪಾಂಡವರ ಬತ್ತಿ ಗಿಡ ಅಂತ. ಒಂದು ಅರಳೆ ಬತ್ತಿ ಯಾವ ತರ ಕೆಲಸ ಮಾಡುತ್ತೋ ಆ ತರ ಈ ಎಲೆ ಕೆಲಸ. ಪಾಂಡವರು ಈ ಎಲೆನಲ್ಲಿ, ದ್ರೌಪದಿ ಬಂದು ಎಲೆನಲ್ಲಿ ಕಾಡಿನಲ್ಲಿ ದೀಪ ಉರಿಸ್ತಾ ಇದ್ರು ಅಂತ ಇದೆ. ಸೊ ಇದನ್ನ ನಮ್ಮ ಮನೆಯಲ್ಲಿ ಇದನ್ನ ಉರಿಸೋದ್ರಿಂದ ನೆಗೆಟಿವ್ ಎನರ್ಜಿನ ಕಮ್ಮಿ ಮಾಡುತ್ತೆ. ಆಮೇಲೆ ನಂತರ ಇದೊಂದು ಏನಪ್ಪಾ ಅಂದ್ರೆ, ಇದರಲ್ಲಿ ಬರುವಂತ ಆರೋಮಕ್ಕೆ ಮನೆಯಲ್ಲಿ ಸೊಳ್ಳೆ ಆಗಿರ್ಬೋದು, ದುಷ್ಟಶಕ್ತಿಗಳಂತ ಕರೀತಾರೆ. ದುಷ್ಟಶಕ್ತಿಗಳು ಇರ್ಲಿ, ಅದು ಎಂತದರ ಅವ್ರ ಹೆಸರು ಏನಾರು ಕರ್ಕೊಳ್ರಿ, ಭೂತಗಳು, ಅವು ಇವು ಅಂತ ಏನಾರು ಕರ್ಕೊಳ್ರಿ. ಅದು ಇದೆ ಇಲ್ಲೋ ಗೊತ್ತಿಲ್ಲ. ಏನಾಗುತ್ತೆ, ನಮಗೆ ಕಣ್ಣಿ ಕಾಣೋ ಭೂತಗಳಂದ್ರೆ ಸೊಳ್ಳೆಗಳು, ನೊಣಗಳು, ಈ ತರದ್ದು ಎಲ್ಲ ಏನ್ ಕ್ರಿಮಿಕೀಟಗಳಿದಾವಲ್ಲ, ಅದನ್ನ ವಾಸಿ ಮಾಡುವಂತ ಶಕ್ತಿ, ಅದನ್ನ ದೂರ ಹೋಗ್ಸೋಂತ ಶಕ್ತಿ ಇದರಲ್ಲಿ ಉರಿದ್ರೆ ಅಷ್ಟು ಶಕ್ತಿ ಇದೆ. ಕಂಟಿನ್ಯೂಸ್ ಉರಿಯುತ್ತೆ. ನಿಧಾನವಾಗಿ ಸ್ವಲ್ಪ ಗಾಳಿ ಇರೋದ್ರಿಂದ ಹಾರಾಡ್ತಿದೆ. ಎಣ್ಣೆ ಖಾಲಿ ಆಗೋವರೆಗೂ ಉರಿಯುತ್ತೆ. ನಿಧಾನಕ್ಕೆ ಉರಿಯುತ್ತೆ. ಯಾವುದೇ ಕಾರ್ಬನ್ ಕುತ್ಕೊಳ್ಳೋದಾಗ್ಲಿ ಎಂತದೂ ಆಗಲ್ಲ. ಇದನ್ನ ಪಾಂಡವರ ಬತ್ತಿ ಗಿಡ ಅಂತ ಕರೀತಾರೆ. ಸೊ ನಾನು ಇದ್ರಲ್ಲೇ ಏನ್ ಮಾಡ್ತಿದ್ದೀನಿ ಅಂತಂದ್ರೆ, ದೀಪ ಹಚ್ಚೋದೆಲ್ಲ ಇದ್ರಲ್ಲೇ ಹಚ್ತೀನಿ. ಗಿಡ ಯಾವ ತರ ಬರುತ್ತೆ ಸರ್? ಗಿಡ ಆಚೆ ಕಡೆ ಇದೆ, ತೋರಿಸ್ಕೊಡ್ತೀನಿ. ಸೇಮ್ ತುಳಸಿ ಜಾತಿನೇ ಇದು. ತುಳಸಿ ಜಾತಿ ಗಿಡ. ತುಳಸಿ ಜಾತಿ ಗಿಡನೇ ಇದು. ಪಾಂಡವರ ಬತ್ತಿ ಗಿಡ ಅಂತಾನೆ ಕರೀತಾರೆ. ಪ್ರತಿಯೊಬ್ರು ಮನೆಯಲ್ಲೂ ಇರ್ಬೇಕಾಗಿರುವಂತ ಗಿಡ ಇದು. ಪ್ರತಿಯೊಬ್ರು ಮನೆಯಲ್ಲಿ ಕಂಪಲ್ಸರಿ ಇರ್ಲೇಬೇಕು. ಅರಳೆ ಬತ್ತಿ ಬದಲು ಇದನ್ನೇ ಬತ್ತಿ ಮಾಡಿ ಅಂತಲ್ಲ, ಅರಳೆ ಬತ್ತಿ ಅಂತಲ್ಲ, ಪಾಂಡವರ ಬತ್ತಿ ಗಿಡ ಇರ್ಲೇಬೇಕು ಕಂಪಲ್ಸರಿ. ಯಾಕಂದ್ರೆ ಅವರು ಪಾಂಡವರು ಹೆಂಗಂದ್ರೆ, ಅವರು ಏನು ಇಲ್ದಲೆ ಕಾಡಲ್ಲಿ ಯಾವುದೇ ಅಡುಗೆ ಪಾತ್ರೆಗಳು ಏನು ಬಳಸ್ತಲೆ ಬರೀ ಕೈಲಿ ಕಾಡಿಗೆ ಹೋಗಿ ಅಲ್ಲಿರೋ ಆಹಾರಗಳನ್ನೇ ಬಳಸ್ಕೊಂತ, ಅಲ್ಲಿರೋ ವಸ್ತುಗಳನ್ನೇ ಬಳಸ್ಕೊಂತ ಇದ್ರ ಗುಣಗಳನ್ನ, ಇದು ಗಿಡಗಳ ವಿಶೇಷಗಳನ್ನ ಗುರುತಿಸಿದ್ದಾರೆ. ಹಾಗಾಗಿ ನಾವು ಅವರಿಗೆ ತುಂಬಾ ಚಿರೋಣಿಯಾಗಿರ್ತದೆ. ಅದ್ರಲ್ಲಿ ನಮಗೆ ಗೊತ್ತಿರೋ ಜ್ಞಾನದಲ್ಲಿ ಇದೊಂದು ಪಾಂಡವರ ಬತ್ತಿ ಗಿಡ. ಸೊ ಇದು ಕಾಡು ಮಾವು ಇರುತ್ತೆ. ಕಾಡು ಮಾವು ಅಥವಾ ಜೀರಿಗೆ ಮಾವು, ಅಪ್ಪೆ ಮಿಡಿ ಮಾವು, ಜೀರಿಗೆ ಮಿಡಿ, ಈ ತರದ್ ಏನ್ ಕರೀತಾರಲ್ಲ, ಅಮಟೆಕಾಯಿ ಇರ್ಬೋದು. ಸೊ ಎಲ್ಲಾ ಕಾಯಿಗಳನ್ನ ನಾವು ಉಪ್ಪಿನಕಾಯಿ ಮಾಡಿ ಇಡ್ತೀವಿ. ಉಪ್ಪಿನಕಾಯಿ ಮಾಡಿಟ್ಟಾಗ ಏನಾಗುತ್ತೆ, ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಬೂಸ್ಟ್ ಫಂಗಸ್ ಕೆಟ್ಟೋಗ್ಬಿಡುತ್ತೆ. ಸೊ ಇದನ್ನ ಏನ್ ಮಾಡಿ ಅಂತಂದ್ರೆ, ಸ್ವಲ್ಪ ಉಪ್ಪಿನಕಾಯಿನ ಒಂದು 3 ದಿವಸ ಚೆನ್ನಾಗಿ, ನಾವು ಉಪ್ಪಿನಕಾಯಿಗೆ ಏನೇನು ಹಾಕ್ಬೇಕು ಅದನ್ನ ಹಾಕ್ಬಿಟ್ಟು ಹಾಗೆ ಇಟ್ಬಿಟ್ಟು ಒಂದು 3 ದಿವಸ ಆದ್ಮೇಲೆ ಒಣಗಿಸಿ ಇಟ್ಕೊಂಡ್ರೆ ಸೇಮ್ ಉಪ್ಪಿನಕಾಯಿ ಹೆಂಗ್ ಬರ್ತವ್ರೆ, ಡ್ರೈ ಇದ್ರ ಉಪ್ಪಿನಕಾಯಿ ಏನ್ ಟೇಸ್ಟ್ ಬರುತ್ತೋ ಅದೇ ಟೇಸ್ಟ್ಗಳು ಬರ್ತವೆ. ಸೊ ನಾನು ಬೆಟ್ಟದಲ್ಲಿ ಮತ್ತೆ ಕಾಡು ಮಾವನ್ನ ಮಾಡಿದೀನಿ. ಅಂದ್ರೆ ಉಪ್ಪಿನಕಾಯಿ ಮಾಡ್ಬಿಟ್ಟು ಒಣಗಿಸೋದು, ಉಪ್ಪಿನಕಾಯಿ ಮಾಡೋದು, ಒಣಗಿಸೋದು. ಅಂದ್ರೆ ಇದ್ರಲ್ಲಿ ಉಪ್ಪು ಖಾರ ಎಲ್ಲ ಇರ್ತದೆ. ಉಪ್ಪು ಖಾರ ಎಲ್ಲ ಹಾಕೊಳ್ಳೋದು. ತುಂಬಾ ಚೆನ್ನಾಗಿದೆ. ಅದಷ್ಟೇ, ಈ ತರದ್ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುವಂತ ಹೆಲ್ತಿ ಫುಡ್ಗಳಿವೆಲ್ಲ. ಡ್ರೈ ಉಪ್ಪಿನಕಾಯಿ, ಒಣ ಉಪ್ಪಿನಕಾಯಿಗಳು ಸೂಪರ್ ಸರ್. ಎಲ್ಲವರಲ್ಲೂ ಮಾಡಬಹುದು ಇದನ್ನ. ಅಂದ್ರೆ ಮಾವಿನಕಾಯಿ ಮಾಡ್ಬೋದು, ಅಮಟಕಾಯಿ ಮಾಡ್ಬೋದು, ನಿಂಬೆ ಹಣ್ಣಲ್ಲಿ ಮಾಡ್ಬೋದು, ಕಿತ್ಲೆ ಹಣ್ಣಲ್ಲಿ ಮಾಡ್ಬೋದು. ಹುಳಿ ಬರೋಂಥ ಕಿತ್ಲೆ ಹಣ್ಣು, ತುಂಬಾ ಹುಳಿ ಬರುತ್ತಲ್ಲ ಕಿತ್ಲೆ ಹಣ್ಣು, ಇದು ತೊಗೊಳ್ಳಿ. ಇದೊಂದು ಬೆಟ್ಟದಲ್ಲಿದೆ.
ಇದನ್ನ ಇನ್ನೊಂದ್ಸತಿ ಪ್ರೊಸೆಸ್ ಹೇಳ್ಬಿಡಿ ಸರ್ ಯಾವ ತರ ಅಂತ. ಏನಿಲ್ಲ, ನೀವು ಹೆಂಗೆ ಉಪ್ಪಿನಕಾಯಿಗೆ ಏನ್ ಹಾಕ್ತಿವೋ ಸೇಮ್ ಎಲ್ಲ ಹಾಕೋದು. ಒಂದ್ 3 ದಿವಸ ಫರ್ಮೆಂಟೇಶನ್ ಆದ್ಮೇಲೆ, ಒಂದ್ 3 ದಿವಸ ನಾವು ಅದಕ್ಕೆ ಉಪ್ಪೆಲ್ಲ ಹಾಕಿಟ್ಟಾದ್ಮೇಲೆ 3 ದಿವಸ ಆದ್ಮೇಲೆ ಏನ್ ಮಾಡೋದು, ಅದು ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯೋಗ್ಯವಾಗಿ. ಅದನ್ನ ತೆಗೆದ್ಬಿಟ್ಟು ನಾವು ಒಣಗಿಸಿಟ್ರೆ ಸಾಕಷ್ಟೇ. ಕಟು ಬಿಸಿಲಿದ್ದಾಗ ಒಣಗಿಸಿಟ್ಬಿಟ್ರೆ ಸೊ ನಾವು ಯಾವಾಗ ಬೇಕಾದ್ರೂ ತಿನ್ಕೋಬಹುದು. ದಿನ ಒಂದ್ ಹೋಗ್ತಾ ಹೋಗ್ತಾ ಒಂದ್ 2 ಆಳು ಬಾಯಲ್ಲಿ ಹಾಕೊಂಡು ಆದ್ಮೇಲೆ ಊಟದ ಜೊತೆನೆ ತಿನ್ಬೋದು, ಏನಾಗಲ್ಲ. ರೊಟ್ಟಿ ಜೊತೆ ತಿನ್ಬೋದು, ಊಟದ ಜೊತೆ ತಿನ್ಬೋದು. ಎಲ್ಲರೂ ಹೋಗ್ಬೇಕಾದ್ರೆ ಸೊ ನಾವು ಇದನ್ನ ಹಾಕೊಂಡಾಗ, ಬಾಯಿಗೆ ಹಾಕೊಂಡಾಗ ನಾವು ಸ್ನಾಕ್ಸ್ ಅಡಿಕೆ ತರ ಎಂತು ಚಾಕ್ಲೇಟ್ ಇವೆಲ್ಲ ಹಾಕೊಳ್ಳೋದ್ರ ಬದಲು ಸೊ ಇದನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮೊನ್ನೆ ಕಿತ್ತಂತ ಉತ್ತರಿಗೆಡ್ಡೆ, ಇದು ಉತ್ತರಿಗೆಡ್ಡೆ ಸರ್, ಉತ್ತರಿಗೆಡ್ಡೆ ಡಯಸ್ಕೋರಿಯಾ ಅಂತ ಕರೀತಾರೆ. ಡಯಸ್ಕೋರಿಯಾ ಅಂತ ಎರಡು ಸೇರಿ ಎರಡು ಸೇಮ್ ಹಿಂಗೆ ಇತ್ತು. ನಮ್ಮ ಪಾಪದು ಏನ್ ಮಾಡಿರಂದ್ರೆ ಹಿಡ್ಕೊಂಡು ಆಟ ಆಡಕ್ ಹೋಗಿ ಮುರಿದಾಕಿದ್ರು. ಸೊ ಇದು ಈ ತರ ಇರುತ್ತೆ. ಇದು 8 kg ಇದೆ. 8 kg ಬರುತ್ತೆ ಇದು. 8 kg. ಸೊ ಇದು ಹೆಂಗೆ ಅಂತಂದ್ರೆ ಅಕ್ಕಿ ಹಾಕಿ ಮಾಡಿದ್ರೆ ಯಾವುದೇ ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಸೂಪರ್ ಆಗಿ ಮಾಡಬಹುದು. ಉತ್ತರಿಗಡ್ಡೆ ಅಂತ, ಉತ್ತರಿ ಗೆಣಸು ಅಂತಾನೆ ಕರೀತಾರೆ. ಡಯಸ್ಕೋರಿಯಾ ಇದು. ಸರ್ ಇದೇನ್ ಸರ್? ಇದು ಬಾಯಿ ಬಸ್ಲೆ ಅಂತ ಕರೀತಾರೆ. ಬಾಯಿ ಬಸ್ಲೆ ಅಂತ ಕರೀತಾರೆ. ಅಲ್ಲಿ ಎರಡು ತರ ಬಸ್ಲೆನಲ್ಲಿ ಸುಮಾರು ಒಂದು 7-8 ಜಾತಿ ಬಸ್ಲೆಗಳಿದೆ. ಅದರಲ್ಲಿ ಇದು ಕೆಂಪು ಬಾಯಿ ಬಸ್ಲೆ, ಕೆಂಪು ಬಾಯಿ ಬಸ್ಲೆ, ಕಲ್ಲು ಬಸ್ಲೆ, ಕಾಯಿ ಇದ್ರ ಬಾಯಿ ಕಡೆ. ಸೊ ಇದು ಏನಾಗುತ್ತೆ ಅಂದ್ರೆ ಯಾವ್ರಿಗೆ ಬಾಯಿಗೆ ಯಾವುದೇ ತರ ಸಮಸ್ಯೆ ಬರುತ್ತಲ್ಲ, ಆ ಬಾಯಿಗೆ ಬರುವಂತ ಯಾವುದೇ ಸಮಸ್ಯೆನ ವಾಸಿ ಮಾಡುವಂತ ಗುಣ ಇದು ಬಾಯಿ ಬಸ್ಲೆ. ಇದು ಅಡಿಗೆಗೂ ಬಳಸ್ತಾರೆ, ಅಡಿಗೆಗೂ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದು ಎಲೆ ತೆಗೆದು ಸಾಂಬಾರ್ ಮಾಡಿದ್ರೆ ಅದ್ಭುತವಾಗಿರೋ ಸಾಂಬಾರ್ ಆಗುತ್ತೆ. ಮತ್ತೆ ಈ ದಂಟುಗಳು, ಇದು ದಂಟು ಇದೆಯಲ್ಲ, ಈ ದಂಟು ಅಷ್ಟೇ ಅದ್ಭುತವಾಗಿರುವಂತ ಇದು. ಮತ್ತೆ ಇದ್ರದ್ದು ಬೀಜಗಳಿದಾವಲ್ಲ, ಈ ಬೀಜಗಳು ಸೊ ನಮ್ಗೆ ಏನಾಗುತ್ತೆ, ತುಟಿ ಹೊಡಿಲಿಕ್ಕೆ ಲಿಫ್ಟಿಗೆ ಹಚ್ಕೊಂಡಾಗೆ, ವ್ಯಾಸ್ಲಿನ್ ಟೈಪ್ ಅಲ್ಲ ನೋಡಿ, ಲಿಫ್ಟಿಗೆ ಹಚ್ಕೋತಾರಲ್ಲ, ಹಚ್ಚವ ನೋಡಿ, ಲಿಫ್ಟಿಗೆ ಹಚ್ಕೋತಾರೆ. ಕೆಂಪು ಕಲರ್ ನ್ಯಾಚುರಲ್ ಆಗಿ ಬರುವಂತ ಲಿಫ್ಟಿಕ್ ಅದು. ಇವಳಿಗೆ ಏನಾಗಿತ್ತಂದ್ರೆ ತುಟಿ ಸ್ವಲ್ಪ ಹೊಡೆದಿತ್ತು. ತುಟಿ ಹೊಡೆದಾಗ ಏನ್ ಮಾಡಿದ್ವಿ, ಅವಳು ಅಳ್ತಾ ಇದ್ಲು. ತುಟಿಗಳ ಹೆಣ್ಮಕ್ಳುಗಳಿಗೆ ತುಟಿಗಳ ಲಕ್ಷಣ, ತುಂಬಾ ಲಕ್ಷಣ. ಬೇರೆ ಕೆಮಿಕಲ್ ಲಿಫ್ಟಿಕ್ ಎಲ್ಲ ಹಚ್ಕೊಂಡು ತುಟಿ ಹಾಳಾಗಿತ್ತು. ಯಾವಾಗ್ಲೂ ನಾಲ್ಗೆಲ್ಲಿ ಹಿಂಗ್ ಕಚ್ತಾ ಅಲ್ಲಲ್ಲಿ ಹಿಂಗ್ ಕಚ್ತಾ ಹೋಗ್ಲು, ತುಟಿನ ಕೀಳ್ತಾ ಹೋಗ್ಲು, ಸುಲಿದಂಗೆ. ಯಾವಾಗ ನೋಡಿ ಇದನ್ನ ಹಚ್ಚಕ್ ಸ್ಟಾರ್ಟ್ ಮಾಡಿದ್ಲು, ಹೇಳುವ ಏನಾಯ್ತು ಅಂತ. ಹಚ್ಚಕ್ ಸ್ಟಾರ್ಟ್ ಮಾಡಿದ್ಮೇಲೆ ಏನಾಯ್ತು ಹೇಳಿ, ಮಾತಾಡು. ಸರಿ ಆಯ್ತು ತುಟಿ. ಎಷ್ಟು ದಿವಸಕ್ಕೆ ಸರಿ ಆಯ್ತು? ಒಂದೇ ದಿನದಲ್ಲೇ. ಹಾಗಾಗಿ ನ್ಯಾಚುರಲ್ ಆಗಿ ಬರುವಂತ ಲಿಫ್ಟಿಕ್ ಇದು. ಹಚ್ಕೊಳ್ಳಿ ಸ್ವಲ್ಪ, ಹಚ್ಕೊಳ್ಳಿ. ಜೊತೆಗೆ ಸೊಪ್ಪನ್ನು ಅಡಿಗೆಗೆ ಬಳಸಬಹುದು. ಹೌದು. ಮತ್ತೆ ನಾಲ್ಗೆ, ಸೊ ನಾಲ್ಗೆಗೆ ಹಾಕ್ಲವ, ನಾಲ್ಗೆ ಮೇಲೆ ಹಚ್ಕೊ. ಮತ್ತೆ ಇದನ್ನ ಇದನ್ನ ನೀವು ಕೆನ್ನೆ ರೋಸ್ ಎಲ್ಲ ಮದುವೆ ಹೆಣ್ಣುಗಳನ್ನ ಶೃಂಗಾರ ಮಾಡ್ಲಿಕ್ಕೆ ಕೆನ್ನೆ ರೋಸ್ ಅಂತ ಹಚ್ತಾರೆ ಇಲ್ಲಿ, ಕೆನ್ನೆ ರೋಸ್ ಅಂತ. ಸೊ ಅದ್ಭುತವಾಗಿರುವಂತ ಕೆನ್ನೆ ರೋಸ್ ಆಗುತ್ತೆ. ಮುಖದ ಲಕ್ಷಣನ ಅಷ್ಟು ಅದ್ಭುತವಾಗಿ ಬರೋವಂತ ಇದು, ನ್ಯಾಚುರಲ್ ಆಗಿ ಬರೋವಂತ ಇದು. ನೋಡಿ ಹೆಂಗ್ ಕಾಣ್ತಲ್ಲ ನೋಡಿ ನಮ್ಮ ಪುಟ್ಟಿ, ಮದುಮಗಳು ಮಾಡ್ಬಿಟ್ರಿ. ಸೊ ಕೆನ್ನೆ ರೋಸ್ ಎಲ್ಲ ಮಾಡ್ಬೋದು, ಅಷ್ಟು ಅದ್ಭುತವಾಗಿರುತ್ತೆ. ಇದು ಮಳೆಕಾಳಿನ ಗಿಡ ಅಂತಾನು ಕರೀತಾರೆ, ನಾಗದಾಳಿ ಅಂತ ಕರೀತಾರೆ. ನಾಗದಾಳಿ ಮತ್ತೆ ಏನಂತಾರೆ? ಮಳೆಕಾಳಿನ ಗಿಡ. ನಮ್ಮಲ್ಲಿ ಇದನ್ನ ಮಳೆಕಾಳಿನ ಗಿಡ ಅಂತ ಕರೀತಾರೆ. ಮಳೆಕಾಳಿನ ಗಿಡ. ಇದು ಪಿತ್ತದೋಷನ ವಾಸಿ ಮಾಡುವಂತ ಗುಣ ಇದಕ್ಕಿದೆ. ಪಿತ್ತನ ವಾಸಿ ಮಾಡುವಂತ ಗುಣ ಇದೆ. ಪಿತ್ತದಿಂದ ಬರುವಂತ ಜ್ವರಕ್ಕೆ ಸೊ ಇದು ಏನ್ ಮಾಡಿ ಅಂದ್ರೆ ಸೊಪ್ಪುಗಳನ್ನ ಬಿಡಿಸ್ಬಿಟ್ಟು ಸೇಮ್ ಇದಕ್ಕೆ ಮೆಣಸು ಮತ್ತೆ ಬೆಳ್ಳುಳ್ಳಿನ ಅರ್ಕೆ ತರ, ಕೈಗೆ ಅರ್ಕೆ ಕಟ್ತಾರಲ್ಲ, ಸೊ ಆತರ ಬಟ್ಟೆಲಿ ಉಂಡೆ ಒಂದು ಗಂಟು ಕಟ್ಟಿಬಿಟ್ಟು ಅದ್ರ ಮೇಲ್ಗಡೆ ಒಂದು ಕಂಬಳಿನೋ ಅಥವಾ ರಗ್ಗನ ಬೆವಿ ಹಂಗ್ ಹಾಕ್ಬಿಟ್ರೆ ಜ್ವರ, ಇದ್ರ ಸ್ಮೆಲ್ ಕುಡಿದ್ರೆ ಜ್ವರ ನಾಗದಾಳಿನ ಈ ರೀತಿ ಜ್ವರಕ್ಕೆ ಉಪಯೋಗ ಮಾಡಬಹುದು. ಮತ್ತೆ ಇದ್ರದ್ದು ಇದೆಯಲ್ಲ ಎಲೆಗಳಿದಾವಲ್ಲ, ಎಲೆಗಳು ಸುಮ್ನೆ ನೋಡ್ಲಿಕ್ಕೆ ಆತರ ಸ್ಮೆಲ್ ಇರುತ್ತೆ ಇದು, ಯಾಕಂದ್ರೆ ರಿಪೆಲೆಂಟ್ ಆಕ್ಷನ್, ಬೇರೆ ಏನು ಬರ್ದಂಗಿರ್ಲಿ ಅಂತ. ಬಟ್ ಇದನ್ನ ಹಾಗೆ ತಿನ್ಬೋದು, ಇದನ್ನ ಅಷ್ಟು ಅದ್ಭುತವಾಗಿರುವಂತ. ತಿನ್ಬೋದಾ ಸರ್? ಪಿತ್ತನ ವಾಸಿ ಮಾಡುವಂತ, ಪಿತ್ತ ಶಮನ ಮಾಡುವಂತ ಗುಣ ಇದಕ್ಕಿದೆ. ಇದು ಅಷ್ಟೇ. ನಮ್ಗೇನ್ ಗೊತ್ತಾ, ಬೇಯಿಸಿ ಸಾಯಿಸ್ಕೊಂಡು ತಿನ್ನೋದೇ ಗೊತ್ತು. ಕೆಲವೊಂದನ್ನ ಬೇಯಿಸ್ತಲೇ ತಿನ್ಬೋದು. ನಾವೇನಾಗ್ತಿದೆ, ಬೇಯಿಸಿ ಸಾಯಿಸ್ತಾ ಇದೀವಿ, ಇಲ್ಲ ಸಾಯಿಸ್ಬಿಟ್ಟು ಬೇಯಿಸ್ತಾ ಇದೀವಿ. ಎರಡು ಗುಣಗಳು ಎರಡೂ ಸಹ ನಮಗೆ ತಲುಪ್ತಾ ಇಲ್ಲ. ಸೊ ಕೆಲವನ್ನ ಹಾಗೆ ತಿನ್ನೋಕ್ ಶಕ್ತಿ ಇರುವಂತವನ್ನ ಹಾಗೆ ತಿನ್ನಕ್ ಸ್ಟಾರ್ಟ್ ಮಾಡಿ, ಅದನ್ನ ಬೇಯಿಸ್ಲಿಕ್ಕೆ ಹೋಗ್ಬಿಟ್ರಿ ಏನಾಗಲ್ಲ. ಇದು ಪಿತ್ತ ಶಮನ ಮಾಡುವಂತ ಗುಣ ಇದೆ. ಇವತ್ತು ಗ್ಯಾಸ್ಟ್ರಿಕ್ ಇರ್ಬೋದು, ಅಸಿಡಿಟಿ ಇರ್ಬೋದು, ಅಲ್ಸರ್ ಇರ್ಬೋದು, ಇವೆಲ್ಲ ಪಿತ್ತ ದೋಷಗಳಿಂದ ಬರ್ತವೆ. ಸೊ ಈ ತರ ಬಳಸಿದಾಗ
ಪಿತ್ತನ ನಮ್ಮಲ್ಲಿ ಬಾಡಿಲಿ ಇರುವಂತ ಏನು ಹೊಟ್ಟೆಲ್ನಲ್ಲಿ ಇರುವಂತ ಹೈಡ್ರೋಕ್ಲೋರಿಕ್ ಆಸಿಡ್, ವೈಶ್ವಾನರ ಅಂತ ಒಂದು ಅಗ್ನಿ ಬರ್ತಾನೆ, ವೈಶ್ವಾನರ ಅನ್ನೋ ಅಗ್ನಿ ಕೊಡುವಂತ ಅವಿಸ್ ಇದು. ಗಿಡನು ತುಂಬಾ ಲಕ್ಷಣವಾಗಿದೆ ಸರ್, ಎಲೆಗಳಾಗ್ಲಿ ಗಿಡ ಆಗ್ಲಿ ಅಟ್ರಾಕ್ಟಿವ್ ಆಗಿದೆ. ಇದು ಕಾಳಿ ಅರ್ಶಿನ ಅಂತ ಕರೀತಾರೆ ಇದನ್ನ. ಏನಂತಾರೆ ಸರ್? ಕಾಳಿ ಅರ್ಶಿನ. ಕಾಳಿ ಅರಿಶಿಣ. ಕಾಳಿ ಅರ್ಶಿನ, ಕಪ್ಪರ್ಶಿನ. ಕಪ್ಪರ್ಶಿಣ. ಕಪ್ಪರ್ಶಿನ. ಈ ಬ್ಲಾಕ್ ಟರ್ಮರಿಕ್. ಬ್ಲಾಕ್ ಟರ್ಮರಿಕ್. ಇದು ಸರ್ಸರ್ಕನ್ ಬಳ್ಳಿ. ಇದು ಒಣಗೋಗುತ್ತೆ ಇವಾಗ, ಈ ಟೈಮಲ್ಲಿ ಒಣಗ್ಬಿಡುತ್ತೆ. ಸರ್ಸರ್ಕನ್ ಬಳ್ಳಿ ಇದು ಮಳೆಗಾಲದಲ್ಲಿ ಬರುತ್ತೆ. ಇದು ಆಟೋಮೆಟಿಕ್ ಆಗಿ ಬರುತ್ತೆ. ಆಟೋಮೆಟಿಕಲ್ ಬರುತ್ತೆ. ಇದೆಲ್ಲ ಔಷಧಿ ಗಿಡಗಳೇ. ನೋಡಿ ಇಲ್ಲೇ ಇದೆ, ಇದರಲ್ಲಿ ಗಡ್ಡೆಗಳಿದೆ. ಇದು ಸುವರ್ಣಗಡ್ಡೆ. ಮಿನಿಮಮ್ ಅಂದ್ರೆ ಇಲ್ಲಿ ಏನಾಗಿದೆ ಗೊತ್ತಾ ನಮ್ಗೆ, ನೋಡಿ ಇದೆಲ್ಲ ಒಣಗಿದೆ. ಈಗ ಕೀಳ್ಬೇಕು ನಾನು. ಸೊ ಇಷ್ಟು ಅಗಲದಲ್ಲಿದೆ. ತೋರಿಸ್ಬೇಡ. ಅಷ್ಟು ಕಾಣಲ್ಲ, ದಳದಲ್ಲಿ ಐತಿ. ಇಷ್ಟು ಆಳದಲ್ಲಿ ಇದೆ. ಅಷ್ಟು ದೊಡ್ಡದು ಸುವರ್ಣಗಡ್ಡೆ. ಸೊ ಮಿನಿಮಮ್ ಅಂದ್ರೆ ಒಂದು 8 kg ಬರುತ್ತೆ ಇದು. 8 kg ಬರುತ್ತೆ. ಈ ಕಡೆ ಬಂದಿದ್ದಾರೆ. ಇದು ನೋಡಿ, ಇದು ಅಷ್ಟೇ ಸುವರ್ಣಗಡ್ಡೆ. ಅದು ಗೊತ್ತು, ಅದು ಉಂಗುರ ಬಳ್ಳಿ ಅಸ್ಥಿ ಶೃಂಖಲ ನೋಡಿರ್ತೀರ ಎಲ್ಲರೂ. ಇದು ಉಂಗುರ ಬಳ್ಳಿ ಅಥವಾ ಅಸ್ಥಿ ಶೃಂಖಲ ಅಂತ ಕರೀತಾರೆ. ಸೊ ಇದನ್ನ ಇದು ಅಷ್ಟೇ ಚಟ್ನಿಗೆ ಮಾಡಿದ್ರೆ, ಇದ್ರ ಚಟ್ನಿ ಮಾಡಿದ್ರೆ ಜ್ವರಗಳನ್ನ ವಾಸಿ ಮಾಡುವಂತ ಗುಣ ಇದಕ್ಕಿದೆ ಅಸ್ಥಿ ಶೃಂಖಲಕ್ಕೆ. ಎಲುಬುಗಳು ಮೂಳೆಗಳು ನೋವಿಗೆ ಅಲ್ಲ, ಮೂಳೆಗಳ ನೋವಿಗೆ ಇದನ್ನ ಹುರಿದ್ಬಿಟ್ಟು ಬಾಡಿಸ್ಬಿಟ್ಟು ಚಟ್ನಿ ಮಾಡಿದ್ರೆ ನಮ್ಗೇನ್ ಗೊತ್ತಾ, ಔಷಧಿ ಅನ್ನೋದಕ್ಕಿಂತ ಒಂದೊಂದು ತುತ್ತು ಊಟಗಳಷ್ಟೇ. ಅಷ್ಟಕ್ಕೆ ಪ್ರಯತ್ನ ಮಾಡಿ. ಔಷಧಿಗಳು ಬೇಡ, ರೋಗಗಳು ತಲೆ ಇಟ್ಕೋಬಾರ್ದು ಯಾರ್ದನ್ನು. ಇದನ್ನ ಹುಲಿ ಮುಖ ಅಂತ ಕರೀತಾರೆ ಈ ಗಡ್ಡೆನ. ಹುಲಿ ಮುಖ ಅಂದ್ರೆ ಒಳಗಡೆ ಗಡ್ಡೆ ಇದಾವೆ. ಗಡ್ಡೆ ಇದೆ, ತಳಗಡೆ ಗಡ್ಡೆ ಇದೆ. ಹುಲಿ ಮುಖ ಅಂತ ಗಡ್ಡೆ ಇದೆ. ಹುಲಿ ಮುಖ ಅಂತ ಇದು ಬಾಡುತ್ತೀಗ. ಈಗ ಬಾಡ್ಬಿಟ್ಟು ಇರುತ್ತೆ, ಮುಂಗಾರು ಮಳೆ ಬಂದಾಗ ಬರುತ್ತೆ. ಸೊ ನಾವು ದರಿದ್ರ ಆಲೂಗಡ್ಡೆ ತಿನ್ನೋದ್ರ ಬದಲು ಸೊ ಇಷ್ಟ ಅಗಲದಲ್ಲಿ ಇರುತ್ತೆ. ಮಿನಿಮಮ್ ಅಂದ್ರೆ 2 kg ಆಗುತ್ತೆ. ಒಂದ್ ಸಣ್ಣ ಗಡ್ಡೆ ಇಟ್ರೆ 2 kg ಗಡ್ಡೆ ಆಗುತ್ತೆ. ಸೊ ಹುಲಿ ಮುಖದ ಗಡ್ಡೆ ಅಂತ. ಇದು ಅಷ್ಟೇ ಅದ್ಭುತವಾಗಿರುವಂತ ಸಾಂಬಾರ್ ಆಗುತ್ತೆ. ಕಸ್ತೂರಿ ಅರ್ಶಿನ ಈ ಮುಗಿದಿದೆ ಅದು. ಹಾಗೆ ನೋಡಿದ್ರೆ ಕಾಳಿ ಅರ್ಶಿನ, ಇದು ಕಸ್ತೂರಿ ಅರ್ಶಿನ. ಈ ಕಸ್ತೂರಿ ಅರ್ಶಿನದ ಗುಣ ಏನಪ್ಪಾ ಅಂತಂದ್ರೆ, ಸೊ ನಮ್ಗೆ ಕಸ್ತೂರಿ ಅಂದ್ರೆ ಸ್ಮೆಲ್ ಹೆಸರು ಕೇಳಿರ್ತಾರೆ, ಬಟ್ ಕಸ್ತೂರಿ ಅಂದ್ರೆ ಯಾವ ತರ ಸ್ಮೆಲ್ ಇರುತ್ತೆ ಅಂತ ಗೊತ್ತಿಲ್ಲ. ಇದು ಏನಾಗುತ್ತೆ, ಒಣಗಿಬಿಟ್ಟು 2 ವರ್ಷ ಆದ್ರೂ ಇದೇ ಸ್ಮೆಲ್ ಇರುತ್ತೆ. ಒಣಗಿ 2 ವರ್ಷ ಆದ್ರೂ ಎಲೆ ತನ್ನ ಪರಿಮಳನ ಬಿಟ್ಕೊಡಲ್ಲ. ಅಷ್ಟು ಅದ್ಭುತವಾಗಿರುವಂತ ಗಿಡ ಇದು. ಅರ್ಶಿನ ಯಾವ ತರ ಇರುತ್ತೆ ಸರ್ ಇದ್ರದ್ದು? ಮಾಮೂಲಿ ಅರ್ಶಿನ ಇರುತ್ತೆ, ಅಡಿಗೆಗೆ ಬರಲ್ಲ. ಔಷಧಿಗೆ ಬಳಸ್ತಾರೆ. ಔಷಧಿ ಬರುತ್ತೆ. ಇದು ಏನಪ್ಪಾ ಅಂದ್ರೆ ಈ ಹೆಣ್ಮಕ್ಳುಗಳಿಗೆ ಈ ಗಂಧದ ತರ ಇದನ್ನ ತೆಗೆದ್ಬಿಟ್ಟು ಗಂಧದ ತರ ಹಚ್ಕೊಂಡ್ರೆ, ಗಂಧದ ತರ ಅಂದ್ರೆ ಹಾಲಿನ ಕೆನಾಲಲ್ಲಿ ಇದನ್ನ ಏನ್ ಮಾಡ್ಬೇಕಂದ್ರೆ ಒಣಗಿಸ್ಬೇಕು, ನ್ಯಾಚುರಲ್ ಆಗಿ ಒಣಗಿಸ್ಬೇಕು. ಅಂದ್ರೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮೇಲ್ಗಡೆ ಒಂದು ತಿನ್ನ ರ್ಯಾಪರ್ ಬರುತ್ತೆ ಮೇಲ್ಗಡೆ, ಅದನ್ನ ತೆಗೆದ್ಬಿಟ್ಟು ಅದನ್ನ ಒಣಗಿಸ್ಬಿಟ್ಟು ಸೂರ್ಯನ ಬಿಸಿಲಲ್ಲಿ ಒಣಗಿಸ್ಬೇಕು, ಬೇಯಿಸಬಾರ್ದು. ಅದನ್ನ ಗಂಧದ ತರ ತೈಬೇಕು. ಗಂಧದ ತರ ತೈಬ್ಕೊಂಡು ಅದ ನಾಟಿ ಹಸು, ಶುದ್ಧ ನಾಟಿ ಹಸು ಹಾಲಾಕೊಂಡೆ ತೈಬೇಕು. ಹಾಲಾಕೊಂಡ್ ತೈದು ಮುಖಕ್ಕೆ ಹಚ್ತಾ ಬಂದಂಗೆ ಹೆಣ್ಮಕ್ಳುಗಳಿಗೆ ಮೊಡವೆ ಇರ್ಬೋದು, ಚರ್ಮ ರೋಗಗಳು, ಮುಖದಲ್ಲಿ ಬರುವಂತ ಯಾವುದೇ ತರ ರೋಗಗಳನ್ನ ವಾಸಿ ಮಾಡುವಂತ ಶಕ್ತಿ ಈ ಕಸ್ತೂರಿ ಅರ್ಶಿನಕ್ಕೆ. ನಮ್ಗೆ ಎಣ್ಣೆ ಜೊತೆ ಹರಳೆಣ್ಣೆ ಅಥವಾ ಬೇರೆ ಯಾವುದೇ ಕೊಬ್ಬರಿ ಎಣ್ಣೆ ಜೊತೆ ಸೇರಿಸ್ಕೊಂಡು ಅಭ್ಯಂಗ ಮಾಡಿದ್ರು ಅಷ್ಟೇ, ಎಲ್ಲಿ ಯಾವುದೇ ತರ ಏನು ಸಣ್ಣ ಕಲೆಗಳು ಅಲ್ಲ, ಕಲೆಗಳಲ್ಲ, ಕಡ್ತಾ ಬರುತ್ತೆ. ಸಣ್ಣ ಬೆವರು ಸಾಲೆ ಅಂತ ಏನ್ ಕರಿತೀವಲ್ಲ, ನೀವು ಎಂತೆಂಥದ್ದು ಕೆಮಿಕಲ್ ಹಾಕಿರೋ ಈ ಆರ್ಗ್ಯಾನಿಕ್ ಅಂತ ಯಾವುದೇ ಸೋಪ್ಗಳು ತೆಗೆದ್ರು, ನ್ಯಾಚುರಲ್ ಆಗಿರೋ ಯಾವುದೇ ಸೋಪ್ ತಗೊಂಡ್ರು, ಆ ಸೋಪ್ಗೆ ಬೇಸಾಗಿ ತಗೊಳ್ಳೋಂಥದ್ದು ನಮಗೆ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಹಾಕಿಲ್ದಲೆ, ಯಾವುದೇ ಸೋಪ್ ಬೇಯಿಸಿಲ್ದಲೆ ಯಾರ ಕೈಲೂ ನ್ಯಾಚುರಲ್ ಆಗಿ ಯಾರು ಸಹ ಇದನ್ನ ಮಾಡ್ಕೊಡ್ಲಿಕ್ಕೆ ಆಗಲ್ಲ, ಸೋಪ್ ಮಾಡ್ಲಿಕ್ಕೆ ಆಗಲ್ಲ. ಯಾವ್ದು ಬೇಕಾದ್ರೆ ಯಾರ ತಗೊಳ್ಳಿ ನೀವು. ಸೊ ನಾವು ನ್ಯಾಚುರಲ್ ಆಗಿ ಮಾಡ್ಕೋಬೇಕಂತ ಅಂದ್ರೆ ಸುಮ್ಮನೆ ಜಸ್ಟ್ ಆ ಪುಡಿನ ಪೌಡ್ರನ್ನ ನೀವು ಬಳಸಕ್ ಸ್ಟಾರ್ಟ್ ಮಾಡಿ, ಕೊಬ್ಬರಿ ಎಣ್ಣೆ ಜೊತೆ, ಶುದ್ಧವಾದ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಸೊ ಅಷ್ಟು ಚರ್ಮ ರೋಗಗಳನ್ನ ವಾಸಿ ಮಾಡುವಂತ ಗುಣ ಈ ಕಸ್ತೂರಿ ಅರ್ಶಿನಕ್ಕಿದೆ. ಕಾಕು ಮುಖ ಅಂತ ಕರೀತಾರೆ. ಕಾಗೆ ಮುಖ, ಅದು ಹುಲಿ ತರ ಮುಖ ಇದ್ರೆ ಇದು ಕಾಗೆ ಕಾಕು ಮುಖ ಅಂತ. ಇದು ಅಷ್ಟೇ ಆಲೂಗಡ್ಡೆಗೆ ಬದಲಾಗಿ ನಮ್ಗೆ ಪರ್ಯಾಯವಾಗಿ ಬಳಸಬಹುದು. ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು. ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೇದು. ಗಡ್ಡೆಗಳು ಯಾವುದೇ ಬಳಸಿ ನೀವು ಕರಳನ್ನು ಶುದ್ಧ ಮಾಡುವಂತ ಗುಣ ಗಡ್ಡೆಗಳಿಗೆ. ಸೊ ಹಾಗಾಗಿ ನೀವು ಇದನ್ನ ನಮ್ಮ ಕಾಕು ಮುಖನ ಬಳಸಕ್ ಸ್ಟಾರ್ಟ್ ಮಾಡಿ. ಅಷ್ಟು ಅದ್ಭುತವಾಗಿರುವಂತ ಗಡ್ಡೆ. ಕಾಕು ಮುಖ ಇದೆ, ಹುಲಿ ಮುಖ ಇದೆ, ಮತ್ತೆ ಇಲ್ಲಿ ಉತ್ರಿ ಇದೆ, ಇದು ಜಾತಿ ಉತ್ರಿ. ನೋಡಿ ಇಲ್ಲೂ ಒಂದು ಗಡ್ಡೆ ಇದೆ, ಇದು ಗಡ್ಡೆನೆ. ಇದೆಲ್ಲ ಗಡ್ಡೆಗಳು, ಇವೆಲ್ಲ ಗಡ್ಡೆಗಳೇ. ಇದು ಸುಂಡೆಕಾಯಿ ಅಥವಾ ಕಾಡಬದನೆ, ಸುಂಡೆ ಗಿಡ ಅಥವಾ ಕಾಡಬದನೆ ಅಂತಾನು ಕರೀತಾರೆ. ಕಾಡಬದನೆ ಅಂತ ನೀವು ಕೃಷಿ ನಾಯಿ ಬದನೆ ಎಂತದಾರ ಕರ್ಕೊಟ್ರಿ. ಸೊ ದಶಮೂಲಗಳಲ್ಲಿ ಒಂದು ಇದನ್ನ ಚಿತ್ರಟೆ ಅಥವಾ ಬೃಹತಿ ಅಂತ ಕರೀತಾರೆ. ಇದು ಅಷ್ಟೇ. ಇದ್ರ ಬೇರುಗಳು ತುಂಬಾ ಔಷಧವಾಗಿ ಕೆಲಸ ಮಾಡುತ್ತೆ. ಇದ್ರ ಬೇರು, ಬಟ್ ಅವು ಬೇರ್ ಕಿಡ್ಲಿಕ್ಕೆ ಹೋಗ್ಬೇಡ್ರಿ. ಇದ್ರ ಕಾಯಿ ಇದೆಯಲ್ಲ, ಆ ಕಾಯಿಗಳನ್ನ ನೀವು ತರಕಾರಿಯಾಗಿ ಬಳಸಿ. ಬದನೆಗಿಂತ ಅದ್ಭುತವಾಗಿರುವಂತ ತರಕಾರಿ. ಬೆನ್ನು ನೋವು ಬರಲ್ಲ ಇದು ಇದ್ರ ಕಾಯಿಗಳ ಬಳಸಿದ್ರಿ. ಬೆನ್ನು ನೋವು ನಾವು ಏನು ಎಣ್ಗಾಯಿ ಅಂತ ಮಾಡ್ತಾರಲ್ಲ, ಇದ್ರ ಕಾಯಿ ತೆಗ್ದು ಎಣ್ಗಾಯಿ ಮಾಡ್ರಿ. ಇದ್ರ ಕಾಯಿ ತೆಗ್ದು ಸಂಡಿಗೆ ಮಾಡ್ರಿ. ಸಂಡಿಗೆ ಅಂದ್ರೆ ಮಜ್ಜಿಗೆ ನೆನ್ಸ್ಬೇಕು.
ಮೆಣಸಿನ್ಕಾಯಿನ ಮಜ್ಜಿಗೆಲ್ ನೆನೆಸಿ ಮಜ್ಜಿಗೆ ಮೆಣಸಿಕಾಯಿ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ತಾರೆ. ಆ ತರ Same ಅದೇ ತರದಲ್ಲಿ ಈ ಕಾಯಿನ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿದ್ರೆ ಸೊ ಅಷ್ಟು ಅದ್ಭುತವಾಗಿರುವಂತ ತರಕಾರಿಯಾಗಿ ಬಳಸ್ಬೋದು, ಔಷಧವಾಗಿ ಬಳಸ್ಬೋದು. ಚಿತ್ರಟೆ ಅಥವಾ ಬೃಹತಿ ಅಂತ ಕರೀತಾರೆ ಇದನ್ನ. ಬೃಹತಿ. ಇದು ನಾಗಬಂಧ ಅಂತ ಕರೀತಾರೆ ಇದನ್ನ. ನಾಗಬಂಧ. ಏನ್ ಗೊತ್ತಾ, ಸುಮ್ನೆ ಕೆಲವು ಸರ್ಪದೋಷಗಳಿದೆ, ಆ ದೋಷಗಳಿದೆ, ಈ ದೋಷಗಳಿದೆ ಅಂತ ಹೇಳಿ ಏನ್ ಮಾಡ್ತಾರೆ, ಅವ್ರನ್ನ ಸುತ್ಸಿ ಸುಬ್ರಹ್ಮಣ್ಯ ಕಳಿಸ್ತಾರೆ, ಘಾಟಿ ಕಳಿಸ್ತಾರೆ, ಅಲ್ಲಿ ಇಲ್ಲಿ ಕಳಿಸ್ತಾರೆ. ನೀವು ಅಲ್ಲೆಲ್ಲ ಬದಲು ಜಸ್ಟ್ ಒಂದು ನಾಗಬಂಧದ ಗಿಡ ಮನೆ ಹತ್ರ ಹಾಕೊಂಡ್ರೆ ನಾಗದೋಷಗಳನ್ನ ವಾಸಿ ಮಾಡುವಂತ ಗುಣ ಇದಕ್ಕಿದೆ ನಾಗಬಂಧ. 5 ಗಿಡಗಳು ಇಟ್ಕೊಂಡಿದೀನಿ. ಸೊ ನಾಗಬಂಧದಲ್ಲಿ ಇದು ಹೆಣ್ಣು, ಇದು ಹೆಣ್ಣಿದು, ಇದು ಗಂಡು. ನಾಗಬಂಧದಲ್ಲಿ ಗಂಡು ಮತ್ತೆ ಹೆಣ್ಣು. ಇದು ಬಳ್ಳಿ ಜಾತಿಗಳಿದು. ಇದು ಅಷ್ಟೇ. ಈ ಕಾಡು ಜನಗಳು ಅವರೆಲ್ಲ ಏನ್ ಮಾಡ್ತಾರೆ, ನಾಗದೋಷಗಳಿಗೆ ಯಾರ ಹತ್ರಕ್ಕೂ ಹೋಗಲ್ಲ. ಅವರು ನಾಗದೋಷಗಳಿಗೆ ಎಲ್ಲೂ ಹೋಗಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಈ ಗಿಡಗಳ ಹತ್ರನೇ ಅವ್ರು ತಮ್ಮ ದುಃಖನ ಕಷ್ಟ ಸುಖನ ಹೇಳ್ಕೊತಾರೆ ಈ ಗಿಡಗಳು. ಸೊ ನಾಗಬಂಧ ಅಂತ ಕರೀತಾರೆ ಇವನ್ನ. ನಮ್ಮ ಕಡೆ ಬೆಳೆಯುವಂತ ಪುಟ್ಟಿ ಈರುಳ್ಳಿ ಸರ್. ಸಣ್ಣ ಈರುಳ್ಳಿ, ಪುಟ್ಟಿ ಈರುಳ್ಳಿ, ರಾಜಿ ಈರುಳ್ಳಿ ಅಂತ ಕರೀತಾರೆ. ವಿಶೇಷ ಅಂದ್ರೆ ಸಾಂಬಾರ್ ತುಂಬಾ ಚೆನ್ನಾಗಿರುತ್ತೆ. 1 ಕುಂಟೆ ಜಾಗದಲ್ಲಿ ಹಾಕಿದ್ರೆ 150 kg ವರ್ಗು ಬರುತ್ತೆ. ಅಂದ್ರೆ ಇದನ್ನ ಇಡಿಯಾಗೆ ಮಾಡೋದ ಸಾಂಬಾರು, ಕಟ್ ಮಾಡ್ತೀರಾ? ಇಲ್ಲ, ಅದು ಏನಾಗುತ್ತೆ ಅಂದ್ರೆ ನೀರೊಳಗಡೆ ನೆನ್ಸ್ಬಿಟ್ಟು ಸುಮ್ನೆ ಕೈಲಿ ಉಜ್ಬಿಟ್ರೆ ಇದನ್ನ ಸುಲಿಯೋ ಅವಶ್ಯಕತೆನೇ ಇಲ್ಲ. ಅಷ್ಟು ಅದ್ಭುತವಾಗಿರುತ್ತೆ. ಕಣ್ಣು ಉರಿಯೋದು ಎಂತದ್ದು ಆಗಲ್ಲ. ಅಂದ್ರೆ ಸಾಂಬಾರ್ ಈರುಳ್ಳಿ ಅಂತಾನು ಕರೀತಾರೆ. ಸಿಪ್ಪೆ ತೆಗೆದ್ಮೇಲೆ ಡೈರೆಕ್ಟ್ ಆಗಿ ಹಾಕ್ತಾರೆ, ಡೈರೆಕ್ಟ್ ಕಟ್ ಮಾಡೋದೇನಿಲ್ಲ. ಕಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಸಾಂಬಾರ್ಗೆ ಹಾಗೆ ಹಾಕ್ಬೋದು. ನಿಮ್ ತೋಟದಲ್ಲೇ ಬೆಳೆದಿದೆ ಸರ್ ಇದು? ನಮ್ದೇ ತೋಟದಲ್ಲಿ ಬೆಳೆದಿರೋ. ಸೂಪರ್ ಸರ್. ಇವಾಗ ಹಾಕೋ ಟೈಮು ಸಂಕ್ರಾಂತಿ ಹಬ್ಬದೊಳಗಡೆ ಹಾಕ್ಬೇಕು. ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಇದು ಬೀಜಕ್ಕೆ ಇಟ್ಕೊಂಡಿರೋ. ಓಕೆ.